Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಕಾದು ಸುಸ್ತಾಗಿರುವಂತ ರಾಜ್ಯ ಸರ್ಕಾರ ಇದೀಗ ಪ್ರಜ್ವಲ್ ಕರೆಸೋದಕ್ಕೆ ಹೊಸ ಮಾರ್ಗವನ್ನ ಕಂಡುಕೊಂಡಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೇ ರದ್ದು ಮಾಡೋದಕ್ಕೆ ಮುಂದಾಗಿದೆ. ಇದರ ನಡುವೆ ರೇವಣ್ಣಗೂ ಸಂಕಷ್ಟ ಶುರುವಾಗಿದ್ದು ಸಿಕ್ಕಂತ ಜಾಮೀನು ಮತ್ತೆ ಕಟಕಟೆ ಹತ್ತುವಂತ ಸುಳಿವು ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 25 ದಿನಗಳು. ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರ ಎಂದ ಗೃಹ ಸಚಿವ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ ಸರಿಯಾಗಿ 25ನೇ ದಿನ. ಲೈಂಗಿಕ ದೌರ್ಜನ್ಯ ಮತ್ತು ಅಶ್ಲೀಲ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ವಿಡಿಯೋ ವೈರಲ್ ಪ್ರಕರಣಗಳು ದಾಖಲಾಗ್ತಾ ಇದ್ದಂತೆ ವಿದೇಶಕ್ಕೆ ಎಸ್ಕೇಪ್ ಆಗಿರುವ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋ ಸುಳಿವೇ ಇಲ್ಲ. 2-3 ನೋಟಿಸ್ ಕೊಟ್ಟ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ಗಳ ಬಾಗಿಲು ಕಾದ್ರೂ ಪ್ರಜ್ವಲ್ ಮರಳಿಲ್ಲ. ಬ್ಲೂ ಕಾರ್ನ ನೋಟಿಸ್ಗೂ ಯಾವ ಉತ್ತರವೂ ಬಂದಿಲ್ಲ. ಹೀಗಾಗಿ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ವಾರಂಟ್ ಟು ಕೋರ್ಟ್ ಇಂದ ಕೊಟ್ಟಿದ್ದಾರೆ, ಅವರಿಗೆ ನಾವು ಬರೀತೀವಿ. ದೇರ್ ಇಸ್ ಎ ವಾರಂಟ್ ಆನ್ ಬಿಹಾಫ್ ಆಫ್ ಪ್ರಜ್ವಲ್ ರೇವಣ್ಣ, ಅವ್ರನ್ನ ನೀವು ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಬರೀತೀವಿ. ಸೊ ಆಗ ಅವರು ಪಾಸ್ಪೋರ್ಟನ್ನು ಅವರು ಕ್ಯಾನ್ಸಲ್ ಮಾಡಿದರೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಅವರು ವಾಪಸ್ ಬರಲೇಬೇಕು. ಅಲ್ಲಿ ಯಾವ ದೇಶನೂ ಇಟ್ಕೊಳ್ಳಲ್ಲ. ವಿತೌಟ್ ಪ್ರಾಪರ್ ಪೇಪರ್ಸ್ ಅವ್ರು ಇಟ್ಕೊಳ್ಳೋದಿಲ್ಲ. ನನ್ನ ಮೇಲೆ ದೇವೇಗೌಡರ ಮೇಲೆ ಗೌರವ ಇದ್ರೆ ಶರಣಾಗು. ಪ್ರಜ್ವಲ್ಗೆ ಮಾಧ್ಯಮಗಳ ಮೂಲಕ ಕುಮಾರಸ್ವಾಮಿ ಮನವಿ. ಪ್ರಜ್ವಲ್ ಇಷ್ಟು ದಿನ ಕಳೆದ್ರೂ ಬಾರದೇ ಇರೋದ್ರ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲೆ ದೇವೇಗೌಡರ ಮೇಲೆ ಗೌರವ ಇದ್ರೆ ಬಂದು 48 ಗಂಟೆಯಲ್ಲಿ ಶರಣಾಗು ಅಂತ ಪ್ರಜ್ವಲ್ಗೆ ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿದ್ದಾರೆ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಇಟ್ಕೊಂಡಿದ್ದೆ. ನನ್ನ ಬಗ್ಗೆ ಎಲ್ಲೇ ಇದ್ದರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡುವಂತೇಳಿ ಒಂದು ಬಹಿರಂಗವಾಗಿ HDK-DK ಮಧ್ಯೆ ಫೋನ್ ಟ್ಯಾಪ್ ವಾಕ್ ಸಮರ. ಇನ್ನು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರುವ ಪ್ರಜ್ವಲ್ ಪ್ರಕರಣದ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತು DK ಮಧ್ಯೆ ಮಾತಿನ ಸಮರ ನಡೀತಾ ಇದೆ. ನನ್ನ ಮತ್ತು ರೇವಣ್ಣ ಸೇರಿದಂತೆ 45 ಜನರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ HDK ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ DK ಅವರೇನು ಟೆರರಿಸ್ಟ್ಗಳ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಫೋನೆಲ್ಲ ಟ್ರ್ಯಾಪ್ ಇದರಲ್ಲಿಟ್ಟವರು ಗೊತ್ತಿದೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗ್ತದೆ. ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ? ರೇವಣ್ಣ ಜಾಮೀನು ರದ್ದತಿಗೆ SIT ಅರ್ಜಿ ಸಲ್ಲಿಕೆ. KR ನಗರ ಠಾಣೆಯ ಕಿಡ್ನಾಪ್ ಮತ್ತು ಹೊಳೆನರಸೀಪುರ ಠಾಣೆಯ ಲೈಂಗಿಕ ದೌರ್ಜನ್ಯ ಆರೋಪದ 2 ಕೇಸ್ನಲ್ಲೂ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಆದರೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಸಿಕ್ಕಿರುವ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ SIT ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಹೀಗಾಗಿ ವಿಶೇಷ ಅಭಿಯೋಜಕರಾಗಿ ರವಿವರ್ಮ ಕುಮಾರ್ರನ್ನ ನೇಮಿಸಲಾಗಿದೆ. ಒಟ್ನಲ್ಲಿ ಈ ಪ್ರಕರಣ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.